ಇಲ್ಲಿ ಕಷ್ಟಪಡೋರಿಗೆ ಕಡಿಮೆ ಫಲಿತಾಂಶ, ಹಿಂಗೋ ಆಯ್ ಬಾಯ್ ಮಾಡೋರಿಗೆ ಜಾಸ್ತಿ ಫಲಿತಾಂಶ. ಹೌದು. ಅದೇ ರೀತಿಯಾಗಿ ವಕ್ರಪಕ್ರವಾಗಿರೋರಿಗೆ ಸುಂದರವಾದ ಹೆಂಡತಿ, ಚೆನ್ನಾಗಿರೋರಿಗೆ ಕುರೂಪಿಯಾದ ಹೆಂಡತಿ. ಬೇಜಾರ ಮೋಸನ ಇದು? ಆಯಾ ಸಂದರ್ಭಕ್ಕೆ ತಕ್ಕಂತೆ ಬೇಜಾರು ಅನ್ಸುತ್ತೆ, ಮೋಸ ಮಾಡ್ದ ದೇವ್ರಂತನೂ ಅನ್ಕೊಳ್ಳೋದಿದೆ ಗುರುಗಳೇ. ಈ ದೇವರು ಮೋಸ ಮಾಡ್ದ, ದೇವ್ರಿಗೆ ಯಾಕೆ ಹಿಂಗೆ ಮಾಡಿಬಿಟ್ಟ, ದೇವ್ರು ನನಗೆ ಯಾಕೆ ಹಿಂಗೆ ಕೊಟ್ಟ ಅಂತಕ್ಕಂಥದ್ದು ಇದೆಯಲ್ಲ, ಗುರುಗಳೇ, ಇದು ದಿನಾ ಪ್ರತಿ ಮನೆಗಳಲ್ಲಿ ಎಡಾಗ್ತಾ ಹೋಗುತ್ತೆ. ಪ್ರತಿ ದಿನ ಸಂದರ್ಭಕ್ಕನುಸಾರವಾಗಿ ಇದನ್ನ ಪ್ರತಿಯೊಬ್ಬರು ಗಮನಿಸ್ಕೋಬೇಕು. ದೇವ್ರನ್ನ ಒಳ್ಳೇದು ಮಾಡಿ ಅಂತ ಪೂಜೆ ಮಾಡಿದ್ದೀರಾ ಶುಕ್ರವಾರ ಅಂತ ಇಟ್ಕೊಳ್ಳೋಣ ಉದಾಹರಣೆ. ಬೇಜಾರಾಯಿತು ಅಂದರೆ ರಿಪೀಟ್ ಆಗಲೇ ಬಂದ್ಬಿಡುತ್ತೆ, ಯಾವ ದೇವ್ರು ಮಾಡಿ ಏನು ಸುಖ ಆಯ್ತು ಹೋಗ್. ಹೌದಾ? ಕಾರಣ ಸಂದರ್ಭ. ಇದು ಯಾವ ಅಕೌಂಟ್ಗೆ ಹೋಗುತ್ತೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಯಾವುದು ಯಾವ ಅಕೌಂಟಿಗೆ ಹೋಗುತ್ತೆ, ಯಾರ ಅಕೌಂಟ್ಗೆ ಎಲ್ಲೋಗಿ ಸೇರುತ್ತೆ, ಇದು ಯಾವಾಗ ಜಮಾ ಆಗಿರುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಅಂದ್ರೆ ದೇವ್ರು ಹೀಗೆ ಮಾಡ್ದ ಅನ್ನೋಂಥ ಮಾತಾ ಗುರುಗಳೇ? ಹೌದು. ದೇವರನ್ನ ನಿಂದನೆ ಮಾಡುವುದನ್ನ, ದೇವರನ್ನ ಬಳಸಿ ಬದುಕುವುದನ್ನ, ದೇವರನ್ನ ಬಳಸಿ ಬದುಕುವುದನ್ನ, ಇದು ನಿಂದನೆಗೆ ಸಮ. ದೇವರನ್ನ ಬಳಸಿ ಅಂದ್ರೆ ಗುರುಗಳೇ, ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೇದಾಗತ್ತೆ. ಅಂದರೆ ದೇವರನ್ನ ಇವರ ಒಂದು ವೈಯಕ್ತಿಕ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಅಕೌಂಟ್ಗೆ ಯಾಡಾಗ್ತಾ ಹೋಗುತ್ತೆ, ಬಳಸ ಹಾಗಿಲ್ಲ ಅದನ್ನು. ದೇವರನ್ನ ನಾವು ಬರ್ಮಾಡ್ಕೊಳ್ಳೋದಾ, ಗೆಲ್ಲೋದಾ, ಏನದು, ಹೇಗೆ? ಈಗ ದೇವ್ರಿಗೆ ಪೂಜೆ ಮಾಡ್ತೀವಿ, ಏನು ಉದ್ದೇಶ ಅದು ಅಲ್ವಾ? ಏನಕ್ಕೆ ಮಾಡೋದು? ಒಳ್ಳೇದಾಗಲಿ ಅಂತಾನೆ. ಅದೇ ಸ್ವಾರ್ಥ ಬಂತಲ್ಲ. ಹೌದು. ಅಂದರೆ ದೇವರಿಗೆ ನಾವು ಮಾಡುತ್ತಿರುವುದು, ಕೋರಿಕೆ ಇಟ್ಟಿರುವುದು ಎಷ್ಟರ ಮಟ್ಟಕ್ಕೆ ಸಮಂಜಸ ಅಂತಕ್ಕಂತಹ ವಿಚಾರ ಎಲ್ಲಿವರೆಗೂ ನಾವು ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ತಪ್ಪು ಮಾಡ್ತಾನೇ ಇದ್ದೀವಿ. ಇವತ್ತಿಂದ ಅಲ್ಲ, ಹೌದು, ತಲಾಂತರದಿಂದ ಈ ತಪ್ಪು ಮಾಡ್ಕೊಂಡೇ ಬಂದಿದ್ದೀವಿ. ಆದರೂ ನಮಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರೋ ತಪ್ಪು ಯಾವುದಾದ್ರೂ ಆಗಿದೆ. ಆಮೇಲೆ ಹೇಳ್ತಾರೆ ನಾವು ಮಾಡೇ ಇಲ್ಲ, ನಾವು ಹರಿಶ್ಚಂದ್ರನ್ ತರನೇ ಇದ್ದೀವಿ ಅಂತ ಅನ್ಕೋತೀವಿ ನಾವು. ಅಲ್ವಾ? ನಾನು ಯಾರಿಗೂ ಏನು ತಪ್ಪು ಮಾಡಿಲ್ಲ ಅನ್ಕೋತೀವಿ. ಆದರೆ ಅದು ಸಾಧ್ಯ ಇಲ್ಲ. ಇದನ್ನ ಸ್ವಲ್ಪ ಮುಂದುವರೆದು ಕೇಳಕ್ಕೆ ಹೋದ್ರೆ ಇದನ್ನ ಕರ್ಮ ಅಂತ ಹೇಳ್ತೀವಿ ಅಲ್ವಾ? ಕರ್ಮ. ಸ್ವಲ್ಪ ಮುಂದಕ್ಕೆ ಕೇಳಿದ್ರೆ ಬಹುವಚನವಾಗಿ ಕರ್ಮ ಸಿದ್ಧಾಂತ. ಏನು ಜನ್ಮದಲ್ಲಿ ಏನು ಮಾಡಿದ್ವೋ ಅದೇ ನಮ್ಮ ಕರ್ಮ ಅಂತ ಹೇಳ್ತೀವಿ. ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ದೇವರನ್ನು ಒಲಿಸ್ಕೊಳ್ಳೋದು. ಪೂಜೆಯನ್ನು ಮಾಡಿ ನಮಗಿಷ್ಟವಾದ ರೀತಿಯಲ್ಲಿ ನಾವು ಅದನ್ನು ಪಡ್ಕೊಳ್ಳೋದು. ತುಂಬ ಬೇಜಾರು ನೋವಾದಾಗ ದೇವರನ್ನು ನಿಂದನೆ ಮಾಡೋದು. ಇಷ್ಟೆಲ್ಲ ಮಾಡಿ, ಉದಾಹರಣೆಗೆ ದೇವಸ್ಥಾನ ಪೂಜೆ ಮಾಡೋ ಪೂಜಾರಕ್ಕೆ ತಗೊಂಡ್ಬಿಡೋಣ. ನನ್ನ ಕೆಲಸ ಸ್ವಾಮಿ, ನಾನು ಹುಟ್ಟಿದ ಬುದ್ಧಿ ಖಂಡಿತಲಾಗಾಯಿತು, ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗ್ಬಿಟ್ರು, ನಾನು ತಂಗಿನ ಮದುವೆ ಮಾಡಿದೆ, ಮನೆ ಕಟ್ತೆ, ಎಲ್ಲ ಮಾಡಿದೆ ಸ್ವಾಮಿ, ಎಲ್ಲ ಮಾಡ್ತಾಯಿದ್ದೀನಿ, ದೇವ್ರು ನಂಬ್ಕೊಂಡೇ ಬಂದಿದ್ದೀನಿ, ನನಗೆ ಯಾಕೆ ಕಷ್ಟ? ಹೌದು. ಸರಿನಾ ಇದು ನಿಮ್ಮ ಪ್ರಕಾರ? ಸರಿನಾ? ಇಲ್ಲ ಗುರುಗಳೇ. ಮತ್ತು ಯಾಕೆ ದೇವ್ರನ್ನ ನಿಂದನೆ ಮಾಡೋದು ಅಲ್ವಾ? ದೇವ್ರು ನಿನ್ಗಿದ್ರೆ ಮಾಡೋ ಅಂತ ಹೇಳೇ ಇಲ್ಲ. ಮತ್ತು ದೇವ್ರಿಗೆ ಯಾಕೆ ಪ್ರಶ್ನೆ ಹಾಕೋದು ನೀವು? ಯಾರೇ ಆಗಲಿ ಇದು ಆಗ್ತಾ ಇದೆ ಪ್ರಾಪಂಚಿಕವಾಗಿ ಅಂತನ ಇಲ್ಲ ಅಂತನ? ಖಂಡಿತ ಆಗ್ತಿದೆ ಗುರುಗಳೇ. ಇದ್ರ ಮಧ್ಯೆ ಹಾಗಿದ್ರೆ ನಮ್ಗೆ ಒಳ್ಳೇದಾಗ್ಲಿ ಅನ್ನೋ ಅಂದ್ರೆ ಆ ಮನಸ್ಥಿತಿ ಇಟ್ಕೊಂಡು ಪೂಜೆ ಮಾಡ್ದಿದ್ರೆ ಮತ್ತೆ ಏನೋ ಪೂಜೆ ಮಾಡ್ಬೇಕು ಅನ್ನೋದು ಬರುತ್ತಲ್ವ? ಇಲ್ಲಿ ವಿಷಯ ಇಷ್ಟೇ, ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡೋದು ತಪ್ಪು ಅಂತ ಯಾರೋ ತಿಳ್ಕೊಬೇಡಿ ದಯವಿಟ್ಟು. 2 ಸಲ ಹೇಳ್ತಾ ಇದ್ದೀನಿ, ಸ್ವಲ್ಪ ಮಿಸ್ ಆಗ್ಬಿಟ್ರೆ ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಪೂಜೆ ಮಾಡುವುದು ತಪ್ಪಲ್ಲ, ನಾನು ಹೇಳುವುದು ನೀವು ಕೇಳುವುದು ತಪ್ಪಲ್ಲ. ಆದರೆ ನಮಗೆ ಮುಖ್ಯವಾಗಿ ಕರ್ಮ ಸಿದ್ಧಾಂತ, ನಮಗೆ ಕರ್ಮ ಅಂತ ಅಂಟ್ಕೋಬಾರ್ದು. ಇದನ್ನು ಮಾತ್ರ ದಯವಿಟ್ಟು ಗಮನಿಸ್ಕೊಳ್ಳಿ. ನಮಗೆ ಕರ್ಮ ಅಂಟ್ಕೋಬಾರದು, ನಮ್ಮ ಕುಟುಂಬಕ್ಕೆ ಅಂಟಬಾರದು, ನಮ್ಮ ವಂಶಕ್ಕೆ ಅಂಟಬಾರದು, ನಮ್ಮ ಮಕ್ಕಳಿಗೆ ಅಂಟಬಾರದು. ಇದನ್ನು ಪಕ್ಕಾ ತಿಳ್ಕೊಬೇಕು ನೀವು. ಏನು ಅಂಟಬಾರದು ಅಂದರೆ ದೈವ ಶಾಪ ನಾವೇ ತೊಗೊಂಡಿದ್ದೀವಿ, ನಾವೇ ಅಂಟಿಸ್ಕೊತಾ ಇದ್ದೀವಿ, ನಾವೇ ಅನುಭವಿಸ್ತೀವಿ. ದೈವ ಶಾಪ ಯಾವುದು? ದೈವ ನಿಂದನೆ. ನಮಗೆ ಬೇಜಾರಾದಾಗ ದೇವರನ್ನ ಯಾಕೆ ಹಿಂಗೆ ಮಾಡ್ದ ಅಂತೀವ? ಹೌದು, ಅದು ನಿಂದನೆ ತಾನೇ ಅದು ಅಲ್ವಾ? ಏಕವಚನ ಬೇರೆ ಬಳಸ್ತೀವಿ, ಅದು ಇನ್ನೂ ಏನೇನೋ ಬರುತ್ತೆ ಮಾತುಗಳು. ಆದರೆ ಸದ್ಯಕ್ಕೆ ಇಷ್ಟು ಮುಚ್ಚಿ ಮಾತಾಡೋಣ. ನನಗೆ ದೇವ್ರು ಯಾಕೆ ಹಿಂಗೆ ಮಾಡ್ದ ಈ ಪ್ರಶ್ನೆ ಯಾರು ಬರೋಲ್ಲಮ್ಮ? ಪ್ರತಿಯೊಬ್ಬರಲ್ಲೂ ಬರುತ್ತೆ ಗುರುಗಳೇ, ಆಯಾ ಸಂದರ್ಭಕ್ಕೆ ಅನುಗುಣ. ಇದನ್ನ ಬಳಸಬಾರ್ದು ಅಂದ್ರೆ ಅದಕ್ಕೊಂದು ಪದ ಇದೆ.
ನಿಷ್ಠಾವಂತ, ನಿಷ್ಠಾವಂತನಾಗಿದ್ದವರಿಗೆ ನೀಚತನ ಬರುವುದಿಲ್ಲ. ಏನರ್ಥ ಆಯಿತು? ನಿಷ್ಠಾವಂತರಾದವರಿಗೆ ನೀಚತನ ಬರುವುದಿಲ್ಲ. ನೀಚತನ ಅಂದ್ರೇನು? ಸಮಯಕ್ಕೆ ಹೆಂಗೆ ಸಿಗುತ್ತಂಗೆ ಚೇಂಜ್ ಆಗೋದು, ಇದು ನೀಚತನ. ಅರ್ಥ ಆಗುತ್ತಾ? ಇನ್ನು ಸ್ವಲ್ಪ ವರ್ಣನೆ ಮಾಡಿ ಹೇಳ. ನೀಚತನ ಯಾಕೆ ಅಂದರೆ ಇಲ್ಲಿ ಕರ್ಮಕ್ಕೆ ಧರ್ಮಕ್ಕೆ, ಕರ್ಮಕ್ಕೆ ಒಳ್ಳೆಯದು, ಧರ್ಮಕ್ಕೆ ಯಾಕೆ ಒಳ್ಳೇದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಹಾ ಗುರುಗಳೇ, ಖಂಡಿತ. ಕೆಟ್ಟದಾಗೆ ಮಾಡ್ಕೊಂಬತ್ತಾ ಇದ್ರೆ ಚೆನ್ನಾಗಿದ್ದಾರೆ, ನಾನು ಒಳ್ಳೇದಾಗಿ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗಿಲ್ಲ ಅಂದರೆ ನಿಷ್ಠಾವಂತನಾದಾಗ ಅವನು ಕದಲಲ್ಲ. ಮಳೆ ಬರಲಿ, ಬಿಸಿಲಿರಲಿ, ಕಷ್ಟ ಬರಲಿ, ಸುಖ ಬರಲಿ, ಎಲ್ಲವನ್ನು ಅರ್ಪಣೆ ಮಾಡಿಬಿಟ್ಟು ಬಾಯಿ ಬಿಟ್ಟು ಹೇಳಲ್ಲ ನಾನು ದೇವ್ರು ಏನು ಮಾಡ್ತಾನೋ ಮಾಡಲಿ ಅಂತಾನೂ ಹೇಳಲ್ಲ. ಮೌನವನ್ನು ಆಚರಣೆ ಮಾಡ್ತಾನೆ. ಇದನ್ನು ನಿಷ್ಠಾವಂತ ಅಂತಾರೆ.